वंदे मातरम न्यूज विशेष रिपोर्ट। बीदर किसान आंदोलन की खबर। बीदर जिले के किसानों में एक बार फिर भारी आक्रोश देखने को मिल रहा है। सरकार और चीनी मिलों के खिलाफ वादाखिलाफी करने वाली सरकार, वादाखिलाफी करने वाली फैक्ट्रियां शीर्षक के तहत बड़े स्तर पर आंदोलन की तैयारी की जा रही है। जी हां, गन्ना उगाने वाले किसान आज गंभीर संकट में पहुंच गए हैं। सरकार और मिलों द्वारा दिए गए वादे पूरे न होने से किसान निराश और आक्रोशित हैं। किसानों का कहना है कि वे अब करो या मरो जैसी स्थिति में पहुंच चुके हैं। पहले हुए आंदोलन के दौरान जिले के प्रभारी मंत्री ईश्वर खंड्रे, जिला प्रशासन के अधिकारी, एसपी और डीसी आंदोलन स्थल पर पहुंचे थे और किसानों के साथ समझौता किया गया था। उस समझौते के अनुसार 15 दिनों के भीतर भुगतान करने तथा मिलों की ओर से 2,900 रुपए और सरकार की ओर से 50 रुपए देने का आश्वासन दिया गया था। सरकार द्वारा अपने वादे के अनुसार 50 रुपए किसानों के खातों में जमा करने पर किसानों ने धन्यवाद भी व्यक्त किया है। आगे की जानकारी। अब 11 अप्रैल को बीदर जिले में मुख्यमंत्री सिद्धरामैया के आगमन के अवसर पर संयुक्त किसान आंदोलन समिति, जिले के किसान और आम जनता ने उनका स्वागत किया है। लेकिन दूसरी ओर चीनी मिलों के खिलाफ किसानों में भारी नाराजगी है। किसानों का आरोप है कि मिलें 2,800 रुपए से अधिक भुगतान करने को तैयार नहीं है और कह रही हैं, जिसने वादा किया है उसी के पास जाकर मांगो। आंदोलन की घोषणा। इसी के विरोध में वादाखिलाफी करने वाली फैक्ट्रियां, वादाखिलाफी करने वाली सरकार, वादाखिलाफी करने वाला जिला प्रशासन शीर्षक के तहत 8 अप्रैल को सुबह 9 बजे से बीदर में दिन रात लगातार आंदोलन करने का निर्णय लिया गया है। किसानों की प्रमुख समस्याएं मिलों से उचित मूल्य नहीं मिलना, बैंकों से कर्ज नहीं मिलना, शून्य ब्याज दर पर ऋण उपलब्ध नहीं होना, बीदर डीसीसी बैंक से कर्ज नहीं मिलना, बेमौसम बारिश से फसल का नुकसान। इस बारे में किसान मोर्चा के जिला अध्यक्ष शांतैया स्वामी ने कहा कि सरकार तुरंत किसानों की समस्याओं पर ध्यान दे और समाधान निकाले, अन्यथा आंदोलन को और उग्र किया जाएगा। कुल मिलाकर वादों के पूरे न होने से किसानों का गुस्सा दिन प्रतिदिन बढ़ता जा रहा है और आने वाले दिनों में यह आंदोलन किस दिशा में जाएगा, इस पर सबकी नजरें थी। ತಪ್ಪಿದ ಸರ್ಕಾರ ಮತ್ತು ಮಾತು ತಪ್ಪಿದ ಕಾರ್ಖಾನೆಗಳಿಂದ ರೈತರು ಬೆಸತ್ತು ಇವತ್ತು ಮಾಡು ಇಲ್ಲ ಮಡಿ ಡೂ ಆರ್ ಡೈ ಅನ್ನುವಂಥ ಪರಿಸ್ಥಿತಿಗೆ ನಾವು ಬಂದೀವಿ। ಅನೇಕ ಸಾರಿ ಅವತ್ತು ಅತಿ ಥಂಡಿದಾಗ ನಾವು ಹಗಲು ರಾತ್ರಿ ಹೋರಾಟ ಕುಂತಾಗ ನಮ್ಮ ಜಿಲ್ಲೆಯ ಡೈನಾಮಿಕ್ ಆದಂಥ ಉಸ್ತುವಾರಿ ಸಚಿವರು ಈಶ್ವರ್ ಖಂಡ್ರೆ ಅವರು, ಡಿ.ಸಿ ಅವರು, ಎಸ್.ಪಿ ಅವರು ಕುಂತು ರೈತರ ಜೊತೆ ಒಪ್ಪಂದ ಮಾಡಿಕೊಂಡು ನಾವು 15 ದಿವಸ ಪೇಮೆಂಟ್ ಹಾಕ್ತೀವಿ, 2,900 ಕಾರ್ಖಾನೆಗಳಿಂದ ಕೊಡಿಸ್ತೀವಿ, ಸರ್ಕಾರದಿಂದ 50 ರೂಪಾಯಿ ಕೊಡ್ತೀನಿ ಅಂದರು। ಸರ್ಕಾರ ಇವತ್ತೇ ಭಾಳಷ್ಟು ರೈತರು ಎಲ್ಲ ಮೊಬೈಲ್ ಮೆಸೇಜ್ ನನಗೂ ತೋರಿಸಿದ್ರು, 50 ರೂಪಾಯಿ ಸರ್ಕಾರ ಹಾಕಿದೆ, ಅದಕ್ಕೆ ಸರ್ಕಾರಕ್ಕೆ ನಾವು 50 ರೂಪಾಯಿ ಮಾತಿನಂತೆ ಕೊಟ್ಟಿದ್ದಕ್ಕೆ ಅವರಿಗೆ ಅಭಿನಂದನೆ ಸಲ್ಲಿಸ್ತೀವಿ। ಮತ್ತು ಅದೇ ರೀತಿ 11ನೇ ತಾರೀಕು ಮುಖ್ಯಮಂತ್ರಿಗಳು ಬರ್ತಾರೆ ಅಂತ ಗೊತ್ತಾಗಿದೆ। ಅವರು ನಮ್ಮ ಜಿಲ್ಲೆ ರಾಜ್ಯ ಮಟ್ಟದ ಪತ್ರಿಕಾ ಒಂದು ದಿನಾಚರಣೆ ನಿಮಿತ್ತವಾಗಿ ಬರ್ತಾ ಇದ್ದಾರೆ। ಇಡೀ ಸಮ್ಮೇಳನ ಇಟ್ಕೊಂಡ್ರೆ, ಪತ್ರಿಕಾ ಸಮ್ಮೇಳನ ಇಟ್ಕೊಂಡ್ರೆ, ಅದಕ್ಕೆ ನಮ್ಮ ಇಡೀ ಜಿಲ್ಲೆಯ ರೈತರು ಮತ್ತು ಜನಸಾಮಾನ್ಯರು ಎಲ್ಲರ ಪರವಾಗಿ ಸಂಯುಕ್ತ ಕಿಸಾನ್ ಹೋರಾಟದ ಪರವಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೀವಿ। ಅದರ ಜೊತೆಗೆ ನಮ್ಮ ರೈತರು ಏನು ಸಂಕಷ್ಟದಾಗಿದ್ದೀವಿ, ನಾವೇನು ಇವತ್ತು ರೈತರು ಗೊಬ್ಬರ ಹಾಕ್ಲಿಕ್ಕೆ, ಮಕ್ಕಳ ಫೀಸ್ ಕಟ್ಟಲಿಕ್ಕೆ, ನೌಕರಿ ಮನುಷ್ಯಾಗ ಅಡಿ ಉಳುಮೆ ಮಾಡಲಿಕ್ಕೆ ಏನು ಸಂಕಷ್ಟದಾಗಿದ್ದೀವಿ। ಮಾತು ತಪ್ಪಿದೆ ಕಾರ್ಖಾನೆಗಳಿಗೆ ರೈತರು ಕೇಳಕ್ಕೆ ಹೋದಾಗ ಯಾರು ನಿಮಗೆ ಮಾತು ಕೊಟ್ಟಾರ? ಸರ್ಕಾರ ಮಾತು ಕೊಟ್ಟಿದೆ, ಉಸ್ತುವಾರಿ ಸಚಿವರು ಕೊಟ್ಟಾರ, ಡಿ.ಸಿ ಅವ್ರು ಕೊಟ್ಟಾರ, ಅವ್ರ ಬಲ್ಲೇ ತೊಗೋರಿ, ನಾವು 2,800 ಮೇಲೆ ಕೊಡಲ್ಲ ಅನ್ನುವಂಥ ಮಾತು ಸಹ ಕೆಲವೊಂದು ಕಾರ್ಖಾನೆಯವರು ಆಡ್ತಾ ಇದ್ದಾರೆ। ಅದಕ್ಕಾಗಿ ಮಾತು ತಪ್ಪಿದ ಸರ್ಕಾರ, ಮಾತು ತಪ್ಪಿದ ಜಿಲ್ಲಾಡಳಿತ, ಮಾತು ತಪ್ಪಿದ ಕಾರ್ಖಾನೆ ಅಂತ ಆ ಒಂದು ಟೈಟಲ್ ಅಡಿಯಲ್ಲಿ ಹಗಲು ರಾತ್ರಿ ನಾವು ಹೋರಾಟ 8ನೇ ತಾರೀಕಿನಿಂದ ಕೂಡಲಿಕ್ಕೆ ನಾವು ಇವತ್ತು ನಿರ್ಧಾರ ಮಾಡಿವಿ, ಎಲ್ಲ ಸಂಯುಕ್ತ ಕಿಸಾನ್ ಮೋರ್ಚಾ ಹೋರಾಟ ವತಿಯಿಂದ। ಹಾಗಾಗಿ ಸರ್ಕಾರ ಈ ಕೂಡಲೇ ಗಮನ ಹರಿಸಿ ನಮ್ಮ ರೈತರ ಏನು ವಿವಿಧ ಸಮಸ್ಯೆಗಳಿವೆ, ಕಬ್ಬಿಂದಿರ್ಬೋದು, ಅದರ ಜೊತೆ ಆಲೇಕಲ್ಲು ಮಳೆದಿರ್ಬೋದು, ಆಮೇಲೆ ಬ್ಯಾಂಕ್ ಸಾಲಗಳ ಮನ್ನಾ ಬಗ್ಗೆ ಇರ್ಬೋದು, ಮತ್ತು ಹೊಸ ಸಾಲ 5 ಲಕ್ಷ ರೂಪಾಯಿ ಜೀರೋ ಬಡ್ಡಿಯಲ್ಲಿ ಕೊಡ್ತೀವಿ ಅಂತ ಸರ್ಕಾರ ಘೋಷಣೆ ಮಾಡಿ 2 ವರ್ಷ ಕಳೆದರು। ಇಲ್ಲಿವರೆಗೆ ಕಾರ್ಖಾನೆಗಳಿಂದ ಹೊಸ ಬ್ಯಾಂಕ್, ಡಿ.ಸಿ.ಸಿ ಬ್ಯಾಂಕ್ಲಿಂದ ಒಬ್ಬ ರೈತರಿಗೂ ಹೊಸ ಸಾಲ ಕೊಡ್ತಾ ಇಲ್ಲ। ಅದಕ್ಕೆ ಕೂಡಲೇ ಸರ್ಕಾರ ಸಹಕಾರಿ ಬ್ಯಾಂಕ್ಗಳಿಂದ ರೈತರಿಗೆ ಸಾಲವನ್ನು 1 ಎಕರೆಗೆ 1 ಲಕ್ಷ ನಿರ್ಧಾರ ಮಾಡಿ ಒಬ್ಬ ರೈತರಿಗೆ 1 ಲಕ್ಷವರೆಗೆ ಜೀರೋ ಬಡ್ಡಿ 5 ಲಕ್ಷ ತನಕ ಕೊಡಬೇಕು। ಈ 1 ಎಕರೆದವ್ರಿಗೆ 1 ಲಕ್ಷ ಆದರೂ ಕೊಡಬೇಕಂತ ನಾವು ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೀವಿ। ಆ ಒಂದು ನಮ್ಮ ಈ ಒಂದು ಮನನೊಂದು ನಾವು ರೈತರು ಭಾಳ ಸಂಕಷ್ಟದಲ್ಲಿ ಇರೋದ್ರಿಂದ ಮಾತು ತಪ್ಪಿದ ಈ ಒಂದು ಕಾರ್ಖಾನೆ, ಮಾತು ತಪ್ಪಿದ ಸರ್ಕಾರ ಅನ್ನುವಂಥ ಒಂದು ಟೈಟಲ್ ಅಡಿಯಲ್ಲಿ ಅಹೋರಾತ್ರಿ ಧರ್ನಾ ಮಾಡಲಿಕ್ಕೆ ನಿರ್ಧಾರ ಮಾಡಿವಿ। ಅದನ್ನು 8ನೇ ತಾರೀಕು ಮುಂಜಾನೆ 9 ಗಂಟೆಯಿಂದ ನಮ್ಮ ಹೋರಾಟ ಚಾಲೂ ಆಗ್ತದೆ।
ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ರೈತರ ಹೋರಾಟಕ್ಕೆ ರೈತರ ಹೋರಾಟಕ್ಕೆ ಸಂಯುಕ್ತ ಕಿಸಾನ್ ಮೋರ್ಚಾ ಹೋರಾಟಕ್ಕೆ ಸಂಯುಕ್ತ ಕಿಸಾನ್ ಮೋರ್ಚಾ ಹೋರಾಟಕ್ಕೆ ಬೇಕೇ ಬೇಕು ಬೇಕೇ ಬೇಕು